ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 22nd ರಾಮನ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ದಿವಸ ಪ್ರಪಂಚದಲ್ಲಿ ಎಲ್ಲ ಕಡೆನೂ ರಾಮನ ದೇವಸ್ಥಾನ ಎಲ್ಲಿದೆ ಅಥವಾ ರಾಮನ್ ಡಿವೋಟೀಸ್ ಎಲ್ಲ ಯಾರ್ಯಾರಿದ್ದಾರೆ ಎಲ್ಲರೂ ತುಂಬ ಅದ್ದೂರಿಯಾಗಿ ಭಜನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರಸಾದ ವಿತರಣೆ ಈ ಥರದನ್ನೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ನಾವು ಅದೇ ಥರ ರಾಮನ ಪೂಜೆ ಮಾಡಿ ರಾಮನ ಭಜನೆ ಮತ್ತು ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಇಟ್ಕೊಂಡಿದ್ವಿ. ಸೊ ರಾಮನ ಜನನ ತ್ರೇತಾಯುಗದಲ್ಲಿ ಆಗುತ್ತೆ. ನೀವು ಎಲ್ಲರೂ ರಾಮಾಯಣ ಓದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಒಬ್ರೊಬ್ರದ್ದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದೊಂದು ಥರ ಇರುತ್ತೆ. ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗ್ನ ಏನಾದರೂ ಹೇಳ್ಕೊಳ್ಳೋದಕ್ಕೆ ಹೋದರೆ ಒಂದಷ್ಟು ಕಾಂಟ್ರವರ್ಷಿಯಲ್ ವಿಷಯಗಳು ಆಗುತ್ತೆ. ಸೊ ಹಂಗಾಗಿ ನೀವೇ ಖುದ್ದಾಗಿ ರಾಮಾಯಣನ ಓದಿ ಅದರಲ್ಲಿರುವಂಥ ಎಥಿಕ್ಸ್, ರಾಮ ಏನು ಎಥಿಕ್ಸ್ನ ಸೆಟ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನೀವು ಓದಿ ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ತ್ರೇತಾಯುಗ ಮುಗುತ್ತಿದ್ದಂಗೆ ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ. ದ್ವಾಪರ ಯುಗದಲ್ಲಿ ಕೃಷ್ಣನ ಜನನ ಆಗುತ್ತೆ. ಸೊ ರಾಮಾಯಣ ನೀವು ಎಲ್ಲರೂ ನೋಡಿರ್ತೀರ, ಕೇಳಿರ್ತೀರ ಆ್ಯಂಡ್ ಓದಿರ್ತೀರ. ಸೊ ಅದರಲ್ಲಿ ಇರುವಂಥ ಒಂದಷ್ಟು ಎಥಿಕ್ಸ್ಗಳನ್ನು ನೀವು ನಿಮ್ಮ ಲೈಫಲ್ಲಿ ಕೆಲವೊಬ್ಬರು ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಿರ್ತೀರ. ಬಟ್ ನಾನು ಮೊದಲೇ ಹೇಳ್ದಂಗೆ ಒಬ್ರೊಬ್ರದ್ದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದೊಂದು ಥರ ಇರುತ್ತೆ. ಸೊ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು ಅಥವಾ ಇನ್ಯಾವುದೇ ಲಿಟ್ರೇಚರ್ ಆಗಿರ್ಬೋದು, ಮೇಯ್ನಾಗಿ ಸತ್ಯ, ಧರ್ಮ, ನಾವು ಮಾಡುವಂತಹ ಕರ್ಮ ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಆ್ಯಂಡ್ ನಾವು ಏನೇ ಗೋತ್ರು ಮಾಡಿದ್ರು ಇದೆಲ್ಲನೂ ಪ್ರಯಾರಿಟಿಯಲ್ಲಿ ಇದ್ದೇ ಇರುತ್ತೆ. ಅದ್ರ ಪ್ರಕಾರನೇ ನಾವು ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾ ಇರ್ತೀವಿ. ಈಗ ಕಲಿಯುಗದಲ್ಲಿ ಏನು ಎಥಿಕ್ಸ್ ಸೆಟ್ ಆಗುತ್ತೆ ಆ್ಯಂಡ್ ಯಾರು ಇದನ್ನು ಸೆಟ್ ಮಾಡೋರು ಅನ್ನೋ ವಿಚಾರಗಳನ್ನ ನಮಗೆ ನೆಕ್ಸ್ಟ್ ಯುಗದಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಇರ್ತೀವೋ ಇರಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ. ಸೊ ಅಲ್ಲಿವರೆಗೂ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಆ್ಯಂಡ್ ಒಳ್ಳೆ ಚಿಂತೆಗಳನ್ನು ಮಾಡಬೇಕು, ಒಳ್ಳೆ ಚಿಂತನೆಗಳನ್ನು ಇಟ್ಕೊಬೇಕು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಒಂದು ಸ್ಮಾಲ್ ಮೆಸೇಜ್ ನಿಮ್ಗೆಲ್ಲರಿಗೂ ಶೇರ್ ಮಾಡ್ತಿದ್ದೀನಿ. ಅದಾದಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಲೇಡೀಸ್ ಆಗಿರ್ಬೋದು, ಆಮೇಲೆ ಮಕ್ಕಳಾಗಿರ್ಬೋದು, ಎಲ್ಲರೂ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ನ ಮಾಡಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಲೇಡೀಸ್ ಎಲ್ಲ ಸೇರಿಕೊಂಡು ಕೋಲಾಟನ ಮಾಡಿದ್ದಾರೆ. ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ನಮ್ಮೂರಲ್ಲಿ ನಿಮಗೆ ಗೊತ್ತು, ಜೋಗ್ ಫಾಲ್ಸಲ್ಲಿ ನಮ್ಮ ಮನೆ ಕೆಳಗಡೆನೇ ರಾಮ ಮಂದಿರ ಇದೆ. ಸೊ ಅಲ್ಲಿನೂ ರಾಮ, ಲಕ್ಷ್ಮಣ ಮತ್ತು ಸೀತೆಯ ಒಂದು ವಿಗ್ರಹ ಇದೆ. ಸೊ ಅಲ್ಲಿನೂ ಅಷ್ಟೇ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ದೊಡ್ಡದಾಗಿ ಶ್ರೀರಾಮ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಬರೆದುಬಿಟ್ಟು ಅದಕ್ಕೆ ದೀಪನ ಹಚ್ಚಿದ್ದಾರೆ. ನಾನು ನೆಕ್ಸ್ಟ್ ನಿಮಗೆ ಅಟ್ಯಾಚ್ಮೆಂಟಲ್ಲಿ ಇದೆ, ನೋಡಿ ಬೇಕಾದರೆ. ಎಲ್ಲರೂ ಅಂದರೆ ಇಡೀ ಕಾಲೋನಿಯಲ್ಲಿರೋರು ಎಲ್ಲರೂ ಈ ಒಂದು ಪಾರ್ಟ್ಗೆ ಅವರು ಪಾರ್ಟಿಸಿಪೇಷನ್ ಮಾಡಿ, ಯಾರು ಇಲ್ಲಿ ಕ್ಯಾಂಡಲ್ಸ್ನ ಹಚ್ಚಿಲ್ಲ ನೀವು ನೋಡ್ಬೋದು. ಎಲ್ಲರೂ ಓನ್ ಎಫರ್ಟಲ್ಲಿ ಬರೆದು ಅದಕ್ಕೆ ದೀಪನ ಹಚ್ಚಿದ್ದಾರೆ, ಬತ್ತಿ ಹಾಕಿ ದೀಪನ ಹಚ್ಚಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಎಫರ್ಟ್. ಅಷ್ಟೊಂದು ಈಸಿನೂ ಅಲ್ವೇ ಅಲ್ಲ ಇದೆಲ್ಲ ಮಾಡೋದು. ಇದಾದಮೇಲೆ ಇದನ್ನು ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ವಿಡಿಯೋ ನನಗೆ ಸಿಕ್ಕಿಲ್ಲ. ಇದೊಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದು ಒಂದು ಗ್ರೇಟ್ ಎಫರ್ಟ್ ಅಂತಲೇ ಹೇಳ್ಬೋದು. ನಮ್ಮ ಜೋಗದಲ್ಲಿ ಇರುವಂತಹ ಎಲ್ಲ ಸದಸ್ಯರು ಸೇರಿಕೊಂಡು ಇದನ್ನು ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ದೀಪದಲ್ಲಿ ಹಚ್ಚೋದು, ಕ್ಯಾಂಡಲ್ಸಲ್ಲಿ ಕೆಲವೊಬ್ಬರು ಗ್ಲೋ ಮಾಡಿಬಿಡ್ತಾರೆ ಲ್ಯಾಂಪ್ನ. ಬಟ್ ದೀಪ ಹಚ್ಚೋದು ಒಂದು ಏನೋ ಪಾಸಿಟಿವ್ ಸಂಕೇತ, ಎನ್ಲೈಟ್ಮೆಂಟ್ ಅಂತ ಅರ್ಥ. ಸೊ ಎಲ್ಲರೂ ಲೇಡೀಸು ತುಂಬ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ತೊಗೊಂಡು ಮಾಡಿದ್ದಾರೆ. ಸೊ ಜೈ ಶ್ರೀರಾಮ್ ಅಂತ ಕೂಡ ಅವರು ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಒಂದು ಆ್ಯಕ್ಟಿವಿಟಿಗೆ ನಾವು ಹೋಗೋಕ್ಕಾಗಿಲ್ಲ ಅನ್ನೋ ಒಂದು ಬೇಜಾರು ತುಂಬಾ ಇದೆ. ತುಂಬ ಕರೆದ್ರು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ಆಂಟಿ ಆಗಿರ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ನನಗೆ ಆಪ್ರೇಟ್ ಕೂಡ ಆಗಿತ್ತು. ಎಲ್ಲೂ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದರು ಡಾಕ್ಟ್ರು. ಬಟ್ ನಾನು ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ತುಂಬ ದಿನ ಆದಮೇಲೆ ನಾನು ಗೋಲ್ಡ್ ಶಾಪ್ ನೋಡೋಣ ಅಂತ ಬಂದಿದ್ದೀನಿ. ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ನಿಮಗೆ.
ಸೊ ಒಂದಷ್ಟು ಜ್ಯುವೆಲರಿ ಶಾಪ್ಸ್ಗಳಿಗೆ ನಾವು ವಿಸಿಟ್ ಮಾಡಿದ್ವಿ. ಆಮೇಲೆ ಯಾವ್ಯಾವುದು ಟ್ರೆಂಡಿಂಗ್ ಡಿಸೈನ್ಸ್ ಇದೆ, ಅದಾದಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಕೂಡ ಟ್ರೈ ಮಾಡಿದ್ವಿ. ಅದಾದಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಜ್ಯುವೆಲರೀಸ್ನು ನಾನು ನೋಡ್ಕೊಂಡು ಬಂದೆ, ನಾನು ಮತ್ತು ಮಮ್ಮಿ. ಇಟ್ಸ್ ಅ ವಿಂಡೋ ಶಾಪಿಂಗ್. ಆ್ಯಂಡ್ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ಮತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಈಗ ನಾನು ಮಮ್ಮಿ ಮತ್ತು ಗುಡಿಯಾ ಇಬ್ಬರು ನಮ್ಮ ದೊಡ್ಡಮ್ಮನ ಮನೆಗೆ ಹೊರಟಿದ್ದೀವಿ. ನಿಮಿಷಾಂಬ ಟೆಂಪಲ್ಗೆ ಹೋಗಿ ಹಾಗೆ ಅಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ಈವ್ನಿಂಗ್ ಇದು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಮ್ಮೂರಲ್ಲಿ ಜಾತ್ರೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನಮಗೆ ಜಾತ್ರೆಗೆ. ಸೊ ನಾನು ಚೆನ್ನಾಗಿದ್ದರೆ ಹೋಗ್ತಾ ಇದ್ವಿ. ಬಟ್ ಅಷ್ಟೊಂದು ಟ್ರಾವೆಲ್ ಮಾಡಿದ್ರೆ ನನಗೂ ಸ್ವಲ್ಪ ಟಯರ್ಡ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ಮನೆ ಹತ್ರ ಇರುವಂಥ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ನನಗೆ ತುಂಬ ತುಂಬ ಇಷ್ಟ ಆಗುವಂಥ ದೇವಸ್ಥಾನ ಅಂದರೆ ಇದು ನಿಮಿಷಾಂಬ ಟೆಂಪಲ್. ಯಾವುದೇ ಅಮ್ಮನವ್ರ ದೇವಸ್ಥಾನ ಆದರೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಂದು ದೇವರ ದರ್ಶನ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಒಂದಷ್ಟು ಮಾತಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ಅತ್ತೆ ಮಗಳು ಮಿರ್ಚಿ ಮಾಡಿ ಮಂಡಕ್ಕಿ ಮಾಡಿಕೊಟ್ಟಿದ್ರು. ತುಂಬ ದಿವಸ ಆಗಿಬಿಟ್ಟಿತ್ತು, ನಾನು ಏನೂ ತಿಂದಿರಲಿಲ್ಲ ಈ ಥರದ್ದು. ತುಂಬ ದಿವಸ ಅನ್ನೋದಕ್ಕಿಂತ ತುಂಬ ತಿಂಗಳಾಗ್ಬಿಟ್ಟಿತ್ತು. 1 ತಿಂಗಳಾಗಿತ್ತು ಅಂದ್ಕೊಳ್ತೀನಿ, ತುಂಬಾ ಏನೂ ಆಗಿರಲಿಲ್ಲ. ಸೊ ನನಗೊಂಥರ ಹಬ್ಬ ಥರ ಆಗ್ಬಿಡ್ತು ಆವಾಗ. ಫುಲ್ ಮಿರ್ಚಿ ಮತ್ತು ಮಂಡಕ್ಕಿ ಎಲ್ಲ ತಿಂದ್ಬಿಟ್ಟು ಫುಲ್ ದಾವಣಗೆರೆ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ಲು. ಅದನ್ನು ನಾನು ಮತ್ತು ಮಮ್ಮಿ, ಶ್ರೀನಿಕಾ ಎಲ್ಲರೂ ತಿಂದು, ಸೊ ಮೇಘರಾಜ್ ಅವ್ರು ಕೂಡ ಆಫೀಸ್ಗೆ ಹೋಗಿದ್ರು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದು ಸಿಂಪಲ್ಲಾಗಿ ಟಕ್ ಅಂತ ರೆಡಿ ಆಗುವಂಥ ಅಡುಗೆ ಅಂತಂದರೆ ಉಪ್ಸಾರು ರೆಡಿ ಮಾಡಿಬಿಟ್ಟು ನಾನು, ಮಮ್ಮಿ ಮತ್ತು ಮೇಘರಾಜ್ ಅವ್ರು ಬಂದ ತಕ್ಷಣವೇ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ನಂದು ಸರ್ಜರಿ ವ್ಲಾಗ್ನ ನೋಡಿಬಿಟ್ಟು ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ. ನಾನು ಅದರದ್ದು ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಆಮೇಲೆ ನಾನು ಏನಕ್ಕೆ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಲೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇದು ನಾನು ಅಟ್ಯಾಚ್ಮೆಂಟ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ರಿಪಬ್ಲಿಕ್ ಡೇದು. ನನಗೆ ನೆನ್ನೆ ಫುಲ್ಲು ಓಡಾಡಿದ್ದೆ, ನಮ್ಮ ದೊಡ್ಡಮ್ಮ ಮನೆಗೆಲ್ಲ ಹೋಗಿ ಬಂದಿದ್ದು. ನೆನ್ನೆ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು, ಎಲ್ಲೂ ನಾನು ಮಲ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಟಯರ್ಡ್ ಫೀಲ್ ಆಗಿತ್ತು. ಬೆಳಿಗ್ಗೆ ಎದ್ದು ಫ್ಲ್ಯಾಗ್ ಹಾಯ್ಸ್ಟಿಂಗ್ಗೆ ನನಗೆ ಹೋಗೋಕ್ಕಾಗೇ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಆ ಥರ ಫೀಲ್ ಆಗ್ತಿದೆ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ತಿಂಗಳು ಇದೇ ಥರನೇ ಇರುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ ಬಾಡಿಗೆ.
ಇಷ್ಟು ನನ್ನ ಇವತ್ತಿನ ಅಪ್ಡೇಟ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು, ಬಾಯ್, ಟೇಕ್ ಕೇರ್.